SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹೆಚ್ಚಾಗಿ ಈಗ ನನ್ನ ಪ್ರೀತಿ ಅವ್ರ ಮೇಲೆ ನನ್ಗಿರೋ ಗೌರವ, ಅವ್ರ ಮೇಲೆ ನನ್ಗಿರೋ ಪ್ರೀತಿ, ಅವ್ರು ನನ್ಗೆ ಯಾವಾಗ್ಲೂ ಪ್ರತಿಯೊಂದು ವಿಚಾರದಲ್ಲಿ ಯಾವತ್ತಿಂದ ಇದು ಅಂಬಾರಿ ಸಿನಿಮಾ ಇಂದ ಇಲ್ಲಿವರೆಗೂ ಅವ್ರು ನನ್ನ ಜೊತೆಲಿ ಇದಾರೆ. ಅದಕ್ಕೋಸ್ಕರ ಒಂದ್ ಗೌರವ, ಒಂದ್ ಪ್ರೀತಿಗೋಸ್ಕರ ಅವ್ರದ್ದು ಹೆಸರು ಹೇಳ್ದೆ, ಅವ್ರನ್ನ ಅಲ್ಲಿ ಹಾಕಿದೀನಿ. ಯಾಕಂದ್ರೆ ನನ್ನ ಜೊತೆಗೆ ನನ್ನ ಜರ್ನಿಲಿ ಇದಾರೆ ಅವರು. ಬಟ್ ಇವತ್ತು ರೂಟೆಡ್ ಸಾಂಗ್ಸ್ಗೆ ಎಸ್ಪೆಷಲಿ ವಿತ್ AI ಟೆಕ್ನಾಲಜಿ ಎಲ್ಲ ರೂಟೆಡ್ ಸಾಂಗ್ಸ್ಗೆ ರಿಪೀಟ್ ವ್ಯಾಲ್ಯೂ ಇರುತ್ತೆ. ಒಂದ್ ಟೈಮ್ ಅಲ್ಲಿ ಅದನ್ನೇ ನಾವೇ ಅದನ್ನ ಹಾಡ್ಕೊಂಡು ಬರ್ತಾ ಇದ್ವಿ. ಬಟ್ ಇವತ್ತು ಹಿಟ್ಸ್ ಬಂದ್ರೆ ಎಷ್ಟು ಮಿಲಿಯನ್ ಎಷ್ಟು ಟ್ರೆಂಡಿಂಗ್ ಆದ್ರೆ ಒಂದು ಸಾಂಗ್ ಹಿಟ್ ಅಂತ ಹೇಳ್ತಾರೆ. ನಿಮ್ಮ ಒಪಿನಿಯನ್ ಏನಾದ್ರ ಬಗ್ಗೆ? ಮಿಲಿಯನ್ ಜನ ಮಾಡೋದು ನೋಡಾದ್ಮೇಲೆ ರಿಪೀಟ್ ವ್ಯಾಲ್ಯೂ ಆಗ್ಬೇಕಂತಂದಾಗ, ಇವಾಗ ನೀನೇ ಮೊದಲು ಅಂತ ಒಂದು ಕಿಸ್ಸಲ್ಲಿ ಒಂದು ಇದು ಸಾಂಗ್ ಆಯ್ತು. ನಮಗೆ ನಿಜವಾಗ್ಲೂ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಇದು ಒಂದು 2 ಮಿಲಿಯನ್ 3 ಮಿಲಿಯನ್ ಆಗ್ಬೋದು. ಯಾಕೆಂದ್ರೆ ಇಬ್ರು ಹೊಸ ಹುಡುಗ ಹೊಸ ಹುಡುಗಿ. ಇವತ್ತದು 135 ಮಿಲಿಯನ್. ಯಾಕೆಂತಂದ್ರೆ ವ್ಯಾಲ್ಯೂ, ಕನ್ನಡ ಪದ ಬಳಕೆ, ಕನ್ನಡದಲ್ಲಿರುವಂತ ಇವತ್ತಿಗಲ್ಲ ಅವತ್ತಿಂದನೂ ಇವತ್ತಿನವರೆಗೂ ಸಾಹಿತ್ಯದಲ್ಲಿ ತುಂಬಾ ಒಂದು ಶಕ್ತಿಯುತವಾದಂತ ಒಂದಷ್ಟು ಅದ್ಭುತವಾದಂತ ಕವಿಗಳೆಲ್ಲ ಬರ್ಕೊಂಡ್ ಬಂದಿದ್ದಾರೆ. ನಾವು ದೊಡ್ಡವರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಬಳಸಿರೋ ಆ ಸಾಹಿತ್ಯನ ಇಡೀ ದೇಶ ಕೊಂಡಾಡಿದೆ ಅಂದಾಗ, ನಮ್ ಕರ್ನಾಟಕದ ಜನ ಖಂಡಿತವಾಗ್ಲೂ ಇಂಥ ಸಾಂಗ್ಸ್ ಗಳು ಬಂದಾಗ, ಅಂದ್ರೆ ವ್ಯಾಲ್ಯೂ ಪದಗಳಿಗೆ, ಅಂದ್ರೆ ಒಂದ್ ಸಾಂಗ್ ಕೇಳಿದ ತಕ್ಷಣನೇ ಇಂದ ನಮ್ ಸಾಂಗು ಅಂತಂದಾಗ ಖಂಡಿತವಾಗ್ಲೂ ಕೇಳ್ತಾರೆ. ನೀವ್ ಹೇಳಿದ್ರಲ್ಲ ಮಿಲಿಯನ್ ಹೋದ್ರೇನೆ ಸಾಂಗ್ ಅಂತ ಅಂದ್ಬಿಟ್ಟು, ಖಂಡಿತವಾಗ್ಲೂ ಆಗಿರೋದು ಒಂಥರ ಮಿಲಿಯನ್ಸ್ ಹೋದ್ರೆ ಅದು ಸಾಂಗ್ ಹಿಟ್ ಆಗುತ್ತೆ ಅಂತ ಅದ್ರ ಬಿಲೀಫ್ ಇದೆ ಈ ಟೈಮ್ ಅಲ್ಲಿ. ಅದಕ್ಕೆ ನಾನು ನಿಮ್ಗೆ ಕೇಳಿದ್ದು, ಹಾಡುಗಳು ಬರ್ತಿದ್ದೀರಾ, ಸೊ ನೀವು ನಾನು ಬರೆಯಕ್ಕಿಂತ ಮುಂಚೆ ಮಿಲಿಯನ್ ಬಗ್ಗೆ ಯೋಚನೆ ಮಾಡಲ್ಲ. ಈ ಸಾಂಗ್ ಚೆನ್ನಾಗ್ ಆಗ್ಬೇಕಂತ ಯೋಚನೆ ಮಾಡ್ತೀನಿ. ಜನ ಅದನ್ನ ಕೇಳಿ ಮಿಲಿಯನ್ ನ ಕೊಟ್ರೆ ಸಂತೋಷವಾಗಿ ತಗೋತೀನಿ. ಯಾಕೆಂತಂದ್ರೆ ಆ ಮಿಲಿಯನ್ ಎಲ್ಲಾರ್ಗು, ಮಿಲಿಯನ್ ಅನ್ನೋ ವರ್ಡ್ ಇದೆಯಲ್ಲ, ದುಡ್ಡಲ್ಲಿ ಆಗ್ಬೋದು, ಅದು ಸೌಂಡ್ ಅಲ್ಲಿ ಆಗ್ಬೋದು, ಇಲ್ಲ ನಂಬರ್ಸ್ ಅಲ್ಲಿ ಆಗ್ಬೋದು, ಎಲ್ರಿಗೂ ಖುಷಿ ಕೊಡುತ್ತೆ. ಓಕೆ, ಬಟ್ ಈ ಫಿಲಮ್ಗೆ ನೀವು ರೈಟರು ಲಿರಿಕ್ಸ್ ಸ್ಟೋರಿ ಅಂದ್ರೆ ಎಲ್ಲ ಸ್ಟೋರಿ, ಸ್ಕ್ರೀನ್ ಪ್ಲೇ ಮತ್ತೆ ಡೈಲಾಗ್ಸ್ 1-3 ಜನ ಬರ್ದಿದ್ದಾರೆ, ಲಿರಿಕ್ಸ್ ಬರ್ದಿದ್ದೀನಿ. ಬಟ್ ಯಾಕೆ ಡೈರೆಕ್ಷನ್ ಇರ್ಲಿಲ್ಲ? ಡೈರೆಕ್ಷನ್ ನನ್ನ ಜೊತೆಲಿ 15 ವರ್ಷದಿಂದ ಅವ್ನು ಕೆಲಸ ಮಾಡಿದಾನೆ. ಪ್ರತಿ ಸಿನಿಮಾಗಳನ್ನ ನಾನೇ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನನ್ನ ಜೊತೆಲಿ ಇದ್ದಂತ ಒಬ್ಬ ಒಳ್ಳೆ ಫ್ರೆಂಡ್, ಅವನು 15 ವರ್ಷದ ಫ್ರೆಂಡ್. ಅವನಿಗೋಸ್ಕರ ಅವ್ನ ಕೇಳಿ ಡೈರೆಕ್ಟ್ ನೀನೇ ಡೈರೆಕ್ಟ್ ಮಾಡಂತ ಹೇಳ್ತೆ. ಅರ್ಜುನ್ ಸರ್, ಈ ಕಡೆ ಚಿಕನ್ ನಮ್ಗೆ ನಮ್ ಸಿನಿಮಾ ಅಂತ ಬಂದಾಗ, ಯಾಕೆಂದ್ರೆ ಅದರಲ್ಲೂ ನಾನ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೇನೆ, ನನ್ನ ಹೆಂಡತಿ ಪ್ರೊಡ್ಯೂಸರ್, ನಮ್ದೇ ಬ್ರ್ಯಾಂಡರ್ ಸಿನಿಮಾ ಅಂತಂದಾಗ ಅವನನ್ನ ಒಂದ್ 10 ಸತಿ ಯೋಚನೆ ಮಾಡ್ತೇನೆ. ನಮ್ಗ್ ಬಂದಾಗೆಲ್ಲನು ಅವನೇ ನಮಗ್ ದೊಡ್ಡವನು, ಅವನೇ ಸೂಪರ್ ಸ್ಟಾರ್ ಅನ್ಕೊಂಡೆ ನಾವು ಬರೆಯಕ್ ಹೋಗ್ತೀವಿ. ಹಂಗಾಗಿ ನನಗೆ ನೀನು ಸಾಂಗ್ಸ್ ಬಂದಾಗ್ಲೂ ತುಂಬಾ ಜನ ಹೇಳಿದ್ರು, ಈ ಸಾಂಗು ಇನ್ನು ಬೇರೆಯವ್ರಿಗೆ ಬಿದ್ದಿದ್ರೆ ಇನ್ನೂ ಚೆನ್ನಾಗ್ ಆಗ್ತಾ ಇತ್ತು ಅಂತ. ನಾನ್ ಚಿಕ್ಕಣ್ಣಂದು ಅವನ ಅದೃಷ್ಟ, ಅವನ ಇನ್ನೋಸೆನ್ಸ್ಗೆ ಆ ಸಾಂಗ್ ಅದ್ಭುತವಾಗಿದೆ. ಅವನದೇ ಒಂದು 120-150 ಮಿಲಿಯನ್ ಆಗಿದೆ ಆ ಸಾಂಗ್. ಅಂದ್ರೆ ಸಾಂಗ್ಸ್ ಅನ್ನೋದು ನಾವ್ ಇಂಥವ್ರಿಗೆ ಹಿಂಗ್ ಮಾಡ್ಬೇಕು ಅನ್ನೋದಲ್ಲ, ಅದು ತಗೊಳುತ್ತೆ ಸಾಂಗ್ಸ್. ಈಗ ಇನ್ಮೇಲೆ ಸಾಂಗ್ಸ್ ಕೂಡ ನಾವೇನೋ ಚಿಕ್ಕಣ್ಣಂಗೆ ಏನೋ ಒಂದು ಅದ್ಭುತವಾಗಿ ಸಾಂಗ್ ಮಾಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಇನ್ನೋಸೆನ್ಸ್ ಇರ್ಬೇಕು ಸಾಂಗ್ ಅಲ್ಲಿ. ನಮ್ ಕನ್ನಡದ ಸಾಂಗ್ ಅಂತ ಅನಿಸ್ಬೇಕು, ನಮ್ ಕನ್ನಡತನ ಇರಬೇಕು, ನಮ್ ಕನ್ನಡದ ವರ್ಡ್ಸ್ ಇರ್ಬೇಕು, ನಮ್ ಕನ್ನಡದ ಸಿಂಗರ್ಸ್ ಇರ್ಬೇಕು, ನಮ್ ಕನ್ನಡದ ಆಡಿಯೋಸ್ ಎಲ್ಲ ನಮ್ ಕನ್ನಡದವ್ರು ನಮಗೋಸ್ಕರ ಇರಬೇಕು ಅಂತ ಮಾಡಿದಂತ ಸಾಂಗ್. ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಕೇಳಿಸ್ತಾರೆ. ಎಲ್ಲ ಹಾಡುಗಳು ನೀವೇ ಬರೆದಿರೋದ? ಹೌದು. ಥ್ಯಾಂಕ್ ಯು. ಸಿನಿಮಾ ಬಡ್ಜೆಟ್ ಅಲ್ಲಿ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾನ ನೋಡಕ್ಕೆ ಜನ ಥಿಯೇಟರ್ ಬರ್ತಾರೆ ಅಂತಂದಾಗ ಆಬ್ವಿಯಸ್ಲಿ ಸಿನಿಮಾ ಚೆನ್ನಾಗುತ್ತೆ. ಯಾಕೆಂದ್ರೆ ಕನ್ನಡ ಸಿನಿಮಾಗಳಿಗೆ ಅಂತಲ್ಲ, ತೆಲುಗು, ಸೌತ್ ಇಂಡಿಯನ್ ಸಿನಿಮಾಗೆ ಸಾಂಗ್ ಇಸ್ ದ ಫಸ್ಟ್ ಇನ್ವಿಟೇಷನ್. ಯಾಕೆಂತಂದ್ರೆ ಈಗ ನಂದು ಕಿಸ್ ಸಿನಿಮಾ ಅಂತ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಆ ಸಿನಿಮಾದಲ್ಲಿ ಸಾಂಗ್ಸ್ ಚೆನ್ನಾಗಿದ್ದಕ್ಕೇನೆ ಆ ಇಬ್ರು ಹುಡುಗರನ್ನ 100 days ಸಿನಿಮಾ ಮಾಡಿದ್ರು, 100 ದಿನ ನೋಡಿದ್ರು ಆ ಸಿನಿಮಾನ. ಎಲ್ಲಾ ಸಾಂಗ್ಸ್ ಇತ್ತು ಅದ್ರಲ್ಲಿ. ಅವ್ರಿಬ್ರು ಯಾರಂತ ಯಾರಿಗೂ ಗೊತ್ತಿಲ್ಲ, ವಿರಾಟ ಯಾರ್ಗಂತಾನು ಗೊತ್ತಿಲ್ಲ, ಶ್ರೀಲೀಲಾ ಯಾರಂತಾನು ಅವತ್ತು ಗೊತ್ತಿರ್ಲಿಲ್ಲ. ಬಟ್ ಅಂದ್ರೆ ಮೊದಲೆಲ್ಲ CD ಆಡಿಯೋದಲ್ಲೆಲ್ಲ ಇಷ್ಟಿಷ್ಟು ಬರುತ್ತೆ, ಆ ತರ ಬಿಸಿನೆಸ್ ಈಗಿಲ್ಲ ಅಂತೀರಾ? ಅದಕ್ಕಿಂತ ಜಾಸ್ತಿ ಇದೆ ಇವತ್ತು ಬಿಸಿನೆಸ್. ಅವತ್ತೆಲ್ಲ ಒಂದ್ ಕ್ಯಾಸೆಟ್ ನ ತಗೊಂಡೋದ್ರೆ ನಾವು ನಮ್ಮ ಮನೇಲಿ ಮಾತ್ರ ಕೇಳ್ತಾ ಇದ್ವಿ. ಇವತ್ತು ಒಂದು ಸಾಂಗ್ ನ ಒಂದು ಯೂಟ್ಯೂಬ್ ಅಲ್ಲೋ ಯಾವ್ದೋ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಹಾಕಿದ್ರೆ ಇಡೀ ವರ್ಲ್ಡ್ ಕೇಳೋದು. ಇಡೀ ಪ್ರಪಂಚದಿಂದ ಬರುತ್ತೆ ರೆವಿನ್ಯೂ. ಆವಾಗ ನಮ್ ಕರ್ನಾಟಕದಿಂದ ಮಾತ್ರ ಬರ್ತಾ ಇತ್ತು, ಇವಾಗ ಪ್ರಪಂಚದಿಂದನೂ ಬರುತ್ತೆ. ತುಂಬಾ ದೊಡ್ಡ ಮಾರ್ಕೆಟ್ ಅದು. ಜನ್ಯ ಸರ್, ಚಾಲೆಂಜಸ್ ಏನು ಸರ್ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್?
ಕೆಲವು ಸತಿ ಸರ್, ಪ್ರತಿ ಸತಿನೂ ಅಂತ ಹೇಳಕ್ಕಾಗಲ್ಲ. ಕೆಲವು ಸತಿ ಒಪಿನಿಯನ್ಸ್ ಬೇರೆ ಬೇರೆ ಇರುತ್ತೆ. ನಾನು ಹಾಡು ಮಾಡಿದಾಗ ನಿರ್ದೇಶಕರು ಬೇರೆನೋ ಕಲ್ಪನೆ ಮಾಡಿರ್ತಾರೆ. ಸೊ ಆ ಕಲ್ಪನೆಗಳು ಒಂದೊಂದ್ಸತಿ ಮ್ಯಾಚ್ ಆಗದೆ ಇದ್ದಾಗ ಮಾತುಕತೆ ಬರುತ್ತೆ. ಬಟ್ ಯಾವತ್ತೂ ಇವ್ರು ಬೇಡ ಅವ್ರು ಬೇಡ ಅಂತ. ಮತ್ತು ಇನ್ನೊಂದೇನಂದ್ರೆ, ಯಾವತ್ತು ಹಾಡು ನಾವು ಮಾಡಬೇಕಾದ್ರೆ ಇದೇ ಸಿಂಗರ್ಗೆ ಹಾಡಿಸ್ತೀವಿ ಅಂತ ನಾವು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ನಾನು ಹಾಡು ಮಾಡೋದು ಅಂತ ಹೇಳೋದೇ ತಪ್ಪು. ಯಾಕಂದ್ರೆ ನನಗೆ ಗೊತ್ತಿಲ್ಲ. ಇವತ್ತು ನಾನು ಹೋಗಿ ಕೂತ್ಕೊಂಡ್ರೆ ಎಲ್ಲಿಂದನೂ ಬರುತ್ತೆ, ಅದು ಹುಟ್ಕೊಂಡ್ಬಿಡ್ತು. ಅದು ಹುಟ್ಟಿದ ಮೇಲೆ ಅದಕ್ಕೇನೇ ನಾವು ಭಗವಂತ ಹಾಕಿದ ಭಿಕ್ಷೆಗೆ ನಾವು ಏನೇನು ಅಲಂಕಾರ ಮಾಡ್ಬೋದು ಅದನ್ನ ಟ್ರೈ ಮಾಡ್ತೀವಿ. ಇದಕ್ಕೆ ಈ ವಾಯ್ಸ್ ಮ್ಯಾಚ್ ಆಗ್ಬೋದು, ಆ ಥರ ಹೋಗ್ತೀವಿ ಅಷ್ಟೇ. ಬಿಟ್ರೆ ನಥಿಂಗ್ ಇಸ್ ಪ್ರೀ ಪ್ಲಾನ್ಡ್. ಅಷ್ಟೊಂದು ಪ್ಲಾನ್ ಮಾಡೋ ಮನುಷ್ಯನ ಕೈಲಿ ಮಾಡೋಕ್ಕಾಗಲ್ಲ ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.